ಮಿತ್ರರೇ ನಮಸ್ಕಾರ. ಮಿತ್ರರೇ, ತಮ್ನೈಲ್ ಹೆಡ್ಡಿಂಗ್ ಅನ್ನು ನೋಡಿ ಈಗಲೇ ಯಾವುದೇ ಕನ್ಕ್ಲೂಷನ್ಗೆ ಬರಬೇಡಿ. ಯಾಕೆ ಪುತಿನ್ ಹಾಗೆ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಏನದರ ಉದ್ದೇಶ, ಎಲ್ಲದನ್ನೂ ಕೂಡ ಹಂತ ಹಂತವಾಗಿ ವಿವರಿಸ್ತೀನಿ, ನಿಮಗೆ ಅವಾಗ ಅರ್ಥ ಆಗುತ್ತೆ. ಮಿತ್ರರೇ, ನಿನ್ನೆಯಿಂದಲೂ ಕೂಡ ಎಲ್ಲರದ್ದು ಒಂದೇ ಪ್ರಶ್ನೆ. ಅನೇಕರು ಕಮೆಂಟ್ ಮಾಡಿದ್ರು, ಪುತಿನ್ ಬರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಡೀಲ್ಗಳ ಬಗ್ಗೆ ಮಾತನಾಡಲಾಗ್ತಾ ಇತ್ತು. S-400, S-500, Su-57 ಇದೆಲ್ಲವೂ ಕೂಡ ಡೀಲ್ ಆಗಬಹುದು, ಬಹಳ ದೊಡ್ಡ ಘೋಷಣೆಗಳಾಗಬಹುದು ಅಂತ. ಆದರೆ ಪುತಿನ್ ಭಾರತಕ್ಕೆ ಬಂದಿದ್ದೇನೋ ನಿಜ, ಭಾರತದಲ್ಲಿ ಸಾಕಷ್ಟು ಮೀಟಿಂಗ್ಗಳಲ್ಲಿ ಭಾಗಿಯಾದರು, ಆದರೆ ವಾಪಸ್ ಹೋದ್ರು. S-400 ಆಗಿರ್ಬೋದು, 500 ಆಗಿರ್ಬೋದು, Su-57 ಆಗಿರಬಹುದು, ಯಾವುದರ ಕುರಿತಾಗಿಯೂ ಕೂಡ ಒಂದೇ ಒಂದು ಘೋಷಣೆಗಳಾಗಿಲ್ಲ. ಏನೋ ಒಪ್ಪಂದಗಳು ಅಂತ ಇದ್ದಾರೆ, ಯಾವ ಒಪ್ಪಂದದ ಬಗ್ಗೆಯೂ ಕೂಡ ಮಾಹಿತಿ ಇಲ್ಲ. ಏನಿದು ವಿಚಾರ? ಎಲ್ಲದೂ ಕೂಡ ಒಂಥರ ಸಸ್ಪಿಷಿಯಸ್ ಆಗೇ ಇದೆಯಲ್ಲ. ಹೀಗೆ ಅನೇಕರು ಕಾಮೆಂಟ್ ಹಾಕಿದ್ರು. ಮಿತ್ರರೇ, ಇದು ಭಾರತ ಮತ್ತು ರಷ್ಯಾದ ಹೊಸ ಮಾದರಿ. ಈ ಹಿಂದಿನಿಂದಲೂ ಕೂಡ ಚೈನಾ ಈ ಮಾಡೆಲ್ ಅನ್ನು ಅನುಸರಿಸ್ತಾ ಇತ್ತು. ಈಗ ಭಾರತವೂ ಕೂಡ ಅದಕ್ಕೆ ಆಡ್ ಆನ್ ಆಗಿದೆ. ಇದನ್ನ ನೀವು ಬ್ರಿಲಿಯಂಟ್ ಗೇಮ್ ಪ್ಲಾನ್ ಅಂತಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಬಗ್ಗೆ ಸ್ವಲ್ಪ ವಿವರಿಸ್ತೀನಿ. ನಿಜವಾಗ್ಲೂ ಪುತಿನ್ ಬಂದು ಹಾಗೆ ಸುಮ್ಮನೆ ಹೋದ್ರ, ಏನಾದರೂ ಡೀಲ್ಗಳಾಗಿದವ? ಆಗಿದ್ರೆ ಯಾವ ಡೀಲ್ಗಳಾಗಿದ್ದಾವೆ? ಯಾಕೆ ಹೆಚ್ಚು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗ್ತಾ ಇದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ, ಜೊತೆಗೆ ಇಂಪಾರ್ಟೆಂಟ್ ವಿಚಾರವೂ ಕೂಡ ಹೌದು. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪುತಿನ್ ಅವರ ಭಾರತ ಪ್ರವಾಸ ಇದೆಯಲ್ಲ, ಇದು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ನಿಜ. ಆದರೆ ಇದಕ್ಕಿಂತಲೂ ಇದು ಹೆಚ್ಚು ಸೌಂಡ್ ಮಾಡಿದ್ದು ಪಾಶ್ಚಿಮಾತ್ಯ ದೇಶಗಳಲ್ಲಿ. ಅಲ್ಲಿನ ಮಾಧ್ಯಮಗಳು ನಿರಂತರವಾಗಿ ಪುತಿನ್ ಅವರ ಹಿಂದೆ ಬಿದ್ದುಬಿಟ್ಟಿದ್ವು. ಪುತಿನ್ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನೇನಾಗುತ್ತೆ, ಎಂತಹ ಡೀಲ್ಗಳಾಗಬಹುದು, ಇದರ ಬಗ್ಗೆ ಅವರೇ ಹೆಚ್ಚು ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ರು. ಕೆಲವರು ಟ್ರಂಪ್ ಕಾರಣದಿಂದಾಗಿ ಪುತಿನ್ ಭಾರತಕ್ಕೆ ಹತ್ತಿರ ಆಗ್ತಾ ಇದ್ದಾರೆ, ಪಾಶ್ಚಿಮಾತ್ಯರ ಪಾಲಿಸಿ ಫೇಲ್ಯೂರ್ ಆಗಿದೆ ಅಂತ ಟೀಕಿಸ್ತಾ ಇದ್ರೆ, ಇನ್ನು ಕೆಲವರು ಭಾರತ ಮತ್ತು ಪುತಿನ್ರನ್ನ ಟೀಕಿಸೋದ್ರಲ್ಲಿ ಮಗ್ನರಾಗ್ಬಿಟ್ಟಿದ್ರು. ಮತ್ತೆ ಕೆಲವರು ಭಾರತ ಮತ್ತು ರಷ್ಯಾದ ಸಂಬಂಧವನ್ನು ವಿಡಂಬನೆ ಮಾಡೋದ್ರಲ್ಲಿ ತೊಡಗಿಕೊಂಡಿದ್ರು. ಇದಕ್ಕೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಒಂದನ್ನು ಕೊಡ್ತೀನಿ. ಈಗೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಲಿ ಮಾಂದೆಯಲ್ಲಿ ಪಬ್ಲಿಷ್ ಆದಂತಹ ಒಂದು ಆರ್ಟಿಕಲ್. ಈ ಲಿ ಮಾಂದೆ ಫ್ರೆಂಚ್ ಮೂಲದ ಒಂದು ನ್ಯೂಸ್ ಔಟ್ಲೆಟ್. ಈ ಆರ್ಟಿಕಲ್ನ ಹೆಡ್ಡಿಂಗ್ ಹೇಗಿದೆ ಅಂತಂದ್ರೆ, ಪಾಶ್ಚಿಮಾತ್ಯ ದೇಶಗಳ ವಿಪರೀತ ಒತ್ತಡದ ನಡುವೆಯೂ ಕೂಡ ಪುತಿನ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೆಡ್ ಕಾರ್ಪೆಟ್ ಹಾಸಿದ್ರು. ಈ ಅರ್ಥದಲ್ಲಿ ಆರ್ಟಿಕಲ್ ಅನ್ನು ಬರೆಯಲಾಗಿದೆ. ಆದ್ರೆ ಕೆಳಗಡೆ ನೋಡಿ ಯಾವ ಫೋಟೋವನ್ನು ಪಬ್ಲಿಷ್ ಮಾಡಿದ್ದಾರೆ ಅಂತ. ದೆಹಲಿಯಲ್ಲಿರುವಂತಹ ಹೈದರಾಬಾದ್ ಹೌಸ್ನಲ್ಲಿ ಮೋದಿ ಪುತಿನ್ ಭೇಟಿಯಾದ್ರಲ್ಲ, ಅದರ ಮುಂಭಾಗದಲ್ಲಿ ಮೋದಿ ಮತ್ತು ಪುತಿನ್ರ ಬ್ಯಾನರ್ಗಳನ್ನು ಹಾಕಲಾಗಿತ್ತು. ಅದನ್ನ ಒಬ್ಬ ಫೋಟೋಗ್ರಾಫರ್ ಯಾವ ರೀತಿಯಾಗಿ ಚಿತ್ರಿಸಿದಾನೆ ಅಂತಂದ್ರೆ, ಎದುರುಗಡೆ ಒಬ್ಬ ಭಿಕ್ಷುಕ ರೋಡ್ನಲ್ಲಿ ಹಾದು ಹೋಗುವಂತಹ ಸಂದರ್ಭದಲ್ಲಿ ಬ್ಯಾಕ್ ಗ್ರೌಂಡ್ ನಲ್ಲಿ ಪುತಿನ್ ಮತ್ತು ಮೋದಿಯ ಬ್ಯಾನರ್ ಇರುವಂತೆ ನೋಡಿಕೊಂಡು ಫೋಟೋ ಕ್ಲಿಕ್ಕಿಸಿದ್ದಾನೆ. ಅಂದ್ರೆ ಭಾರತವನ್ನ ಲೇವಡಿ ಮಾಡುವ ರೀತಿಯಲ್ಲೇ ಈ ಫೋಟೋವನ್ನ ಪಬ್ಲಿಷ್ ಮಾಡಲಾಗಿದೆ. ಇಲ್ಲದೆ ಹೋದ್ರೆ ಮಿತ್ರರೇ, ಪುತಿನ್ ಭಾರತ ಪ್ರವಾಸಕ್ಕೆ ಎಷ್ಟೆಲ್ಲ ಫೋಟೋಗಳಿದಾವೆ, ಯಾವ ರೀತಿಯಾಗಿ ವೆಲ್ಕಮ್ ಮಾಡಿದ್ರು. ಇಲ್ಲಿ ಮಾಂದೆ ಹೆಡ್ಡಿಂಗ್ ಕೊಟ್ಟಂತೆಯೇ ರೆಡ್ ಕಾರ್ಪೆಟ್ ಸ್ವಾಗತದ ಫೋಟೋವನ್ನೇ ಬಳಸ್ಕೊಳ್ಬಹುದಿತ್ತಲ್ಲ. ಆದ್ರೆ ಭಾರತವನ್ನ ವಿಡಂಬನೆ ಮಾಡಬೇಕು, ಇಲ್ಲಿ ಬಡತನ ಇದೆ, ಇಲ್ಲಿ ಭಿಕ್ಷಾಟನೆ ಇದೆ, ಇದನ್ನ ಜಗತ್ತಿಗೆ ತೋರಿಸಬೇಕು ಅಂತಲೇ ಆ ಫೋಟೋವನ್ನ ಈ ಸಂದರ್ಭದಲ್ಲಿ ಬಳಕೆ ಮಾಡಲಾಗಿದೆ. ಮಿತ್ರರೇ, ಇದು ಪಾಶ್ಚಿಮಾತ್ಯರ ಮನಸ್ಥಿತಿ. ಇದು ಯಾವತ್ತೂ ಕೂಡ ಬದಲಾಗೋದಿಲ್ಲ. ಅವರು 1947ನಲ್ಲಿ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ರಲ್ಲ, ಅದೇ ಸಂದರ್ಭದಂತೆ ಈಗಲೂ ಕೂಡ ಭಾರತ ಇದೆ ಅಂತ ಅಂದುಕೊಂಡಿದ್ದಾರೆ. ಆದರೆ ವ್ಯಾಪಾರಕ್ಕೆ ಮಾತ್ರ ಭಾರತದ ಮುಂದೆ ಸರತಿ ಸಾಲಿನಲ್ಲಿ ನಿಲ್ತಾರೆ ಅಲ್ಲ. ಅವ್ರು ಹಾಗೆ ಅಂದುಕೊಂಡಿರಲಿ, ಭಾರತ ಇದೇ ಥರ ಬೆಳೀತಾ ಇರಲಿ. ನಮಗೇನು ಅವ್ರು ಬಹಳ ಒಳ್ಳೆಯವರು, ಭಾರತದವರು ಬಹಳ ಅಭಿವೃದ್ಧಿ ಆಗಿದೆ ಅಂತ ಹೇಳೋದೇ ಬೇಕಾಗಿಲ್ಲ. ಪುತಿನ್ ಮೊನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ G7 ಬೇಕಾಗಿಲ್ಲ, G8 ಆಗೋದು ಬೇಕಾಗಿಲ್ಲ, ನಮಗೆ ಭಾರತ ಇದ್ರೆ ಸಾಕು ಅಂತ. ಮಿತ್ರರೇ, ಈ ವಿಡಿಯೋ ಆರಂಭದಲ್ಲೇ ನಾನು ಯಾಕೆ ಇದನ್ನು ಉದಾಹರಣೆಯಾಗಿ ಕೊಟ್ಟೆ ಅಂತಂದ್ರೆ, ಇಡೀ ಪಾಶ್ಚಿಮಾತ್ಯ ಜಗತ್ತು ಪುತಿನ್ ಅವರ ಭಾರತ ಪ್ರವಾಸವನ್ನ ಬಹಳ ಕುತೂಹಲದಿಂದ ನೋಡ್ತಾ ಇತ್ತು. ಭಾರತದಲ್ಲಿ ಏನೇನು ಡೀಲ್ ಆಗತ್ತೆ ಎನ್ನುವಂತಹ ಕುತೂಹಲ ನಮಗಿಂತ ಜಾಸ್ತಿ ಅವರಿಗಿತ್ತು. ಹೀಗಿರುವಂತಹ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಸೇರಿಕೊಂಡು ಇಡೀ ಪಾಶ್ಚಿಮಾತ್ಯ ಜಗತ್ತಿಗೆ ಎಂತಹ ನಿರಾಸೆಯನ್ನು ಮಾಡಿದವೆ ಅಂತಂದರೆ ಊಹೆನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಯಾವುದೇ ರೀತಿಯ ಕಲರ್ಫುಲ್ ಹೆಡ್ಡಿಂಗ್ ಆಗಿರಲಿ, ಭಾರತದ ಮೇಲೆ ನಾಳೆ ಒತ್ತಡ ಹಾಕೋದಕ್ಕೆ ಯಾವುದೇ ಅಸ್ತ್ರವನ್ನಾಗಲಿ ಈ ಭೇಟಿಯ ಸಂದರ್ಭದಲ್ಲಿ ಎರಡೂ ದೇಶದ ಮುಖ್ಯಸ್ಥರು ಕೊಟ್ಟಿಲ್ಲ. ಹಾಗಾದರೆ S-400, S-500, Su-57 ಇದು ಯಾವುದರ ಡೀಲ್ ಆಗಿಲ್ವಾ ಕೇಳಿದ್ರೆ ಖಂಡಿತವಾಗ್ಲೂ ಆಗಿದೆ. ಅದು ಜಗತ್ತಿಗೆ ಗೊತ್ತಾಗೋದಿಲ್ಲ ಅಷ್ಟೇ, ಭಾರತ ಅದನ್ನು ಬಳಸಿದ ಮೇಲಷ್ಟೇ ಜಗತ್ತಿಗೆ ಗೊತ್ತಾಗುತ್ತೆ. ಮಿತ್ರರೇ, ಹೀಗೆ ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಇದನ್ನು ಸ್ವಲ್ಪ ವಿವರಿಸಿ ಹೇಳ್ತೀನಿ, ಆಗ ನಿಮಗೆ ಈ ಭಾರತದ ಹೊಸ ತಂತ್ರಗಾರಿಕೆ ತುಂಬಾ ಚೆನ್ನಾಗಿ ಅರ್ಥ ಆಗಬಹುದು. ಹಾಗೆ ಯಾರೆಲ್ಲ ಡಿಫೆನ್ಸ್ ಡೀಲ್ನ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಸಿಗಬಹುದು. ಮಿತ್ರರೇ, ಪುತಿನ್ ಮತ್ತು ನರೇಂದ್ರ ಮೋದಿ ಅವರು ಜಂಟಿ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರಲ್ಲ, ಅದಾಗ್ತಿದ್ದ ಹಾಗೆ ಅನೇಕರಿಗೆ ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾದವು. ಭಾರತ ಮತ್ತು ರಷ್ಯಾದ ನಡುವಿನ ಯಾವುದೇ ಡೀಲ್ ಅನ್ನ ಸಹ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ ಅಲ್ವಾ, ಯಾಕೋಸ್ಕರವಾಗಿ ಅಂತ.
ಪುತಿನ್ ತನ್ನ ಪತ್ರಿಕಾ ಹೇಳಿಕೆಯಲ್ಲಿ ಏನಂತ ಹೇಳಿಕೆ ಕೊಟ್ಟರು? ಡಿಫೆನ್ಸ್, ಅಗ್ರಿಕಲ್ಚರ್, ಫಿನಾನ್ಸ್, ಸ್ಪೇಸ್, ಟ್ರೇಡ್ ಈ ಎಲ್ಲ ವಿಚಾರದಲ್ಲೂ ಕೂಡ ಭಾರತ ಮತ್ತು ರಷ್ಯಾದ ಕೋಆಪರೇಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಆ ಕುರಿತಾದಂತಹ ಕೆಲವೊಂದಷ್ಟು ಒಪ್ಪಂದಗಳನ್ನು ನಾವು ಮಾಡಿಕೊಂಡಿದ್ದೀವಿ ಅಂತ. ಇದು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ಕಣ್ಣಿಗೆ ಮಣ್ಣೆರಚುವಂತಹ ತಂತ್ರವನ್ನ ಎರಡೂ ದೇಶಗಳು ಸೇರ್ಕೊಂಡು ಮಾಡಿದ್ದು. ಒಂದು ವೇಳೆ ಪುತಿನ್ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ Su-57 ವಿಚಾರವಾಗಲಿ ಅಥವಾ S-500 ವಿಚಾರವಾಗಲಿ ಭಾರತ ಮತ್ತು ರಷ್ಯಾ ಒಪ್ಪಂದ ಮಾಡಿಕೊಂಡು ಅದನ್ನು ಬಹಿರಂಗವಾಗಿ ಘೋಷಣೆ ಮಾಡಿದ್ದೇ ಆಗಿದ್ರೆ ಇವತ್ತು ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾ ಇತ್ತು. ಅಮೆರಿಕ ಭಾರತದ ಮೇಲೆ ನೇರವಾಗಿ ಕಾಟ್ಸಾ ಆಕ್ಟ್ ಅಡಿಯಲ್ಲಿ ನಿರ್ಬಂಧವನ್ನು ವಿಧಿಸುವಂತಹ ಸಾಧ್ಯತೆಗಳಿದ್ವು. ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ನೆಗೋಸಿಯೇಷನ್ ನಡೀತಾ ಇದೆಯಲ್ಲ, ಇದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದ್ವು. ಅದಕ್ಕೆ ಭಾರತ ಮತ್ತು ರಷ್ಯಾ ಸೇರ್ಕೊಂಡು ಪ್ಲಾನ್ ಏನು ಮಾಡಿದಾವೆ ಅಂತಂದ್ರೆ ಕೇವಲ ಡಿಫೆನ್ಸ್, ಅಗ್ರಿಕಲ್ಚರ್, ಫಿನಾನ್ಸ್, ಸ್ಪೇಸ್, ಟ್ರೇಡ್ ಇಷ್ಟನ್ನ ಮಾತ್ರ ಘೋಷಣೆ ಮಾಡೋದು. ಅದರ ಅಡಿಯಲ್ಲಿ ಏನ್ ಡೀಲ್ ಆಗಿದೆ ಅನ್ನೋದನ್ನ ಗೌಪ್ಯವಾಗಿಟ್ಟುಕೊಳ್ಳೋದು. ಉದಾಹರಣೆಗೆ ಟ್ರೇಡ್ ವಿಚಾರಪ್ಪ, ಭಾರತ ಮತ್ತು ರಷ್ಯಾದ ನಡುವೆ ಆಯಿಲ್ ವಿಚಾರದಲ್ಲಿ ಮಹತ್ವದ ಒಪ್ಪಂದ ಆಗಿದೆ. ನಿಮಗೇನಾದರೂ ಗೊತ್ತಾಗತ್ತಾ? ಇಲ್ಲ. ಭಾರತ ರಷ್ಯಾದ ನಡುವೆ ಟ್ರೇಡ್ ಸಂಬಂಧಿತವಾದಂತಹ ಕೆಲವೊಂದಷ್ಟು ಡೀಲ್ಗಳಾಗಿದ್ದಾವೆ. ಇಷ್ಟನ್ನ ಮಾತ್ರ ಬಹಿರಂಗಪಡಿಸುವಂತಹದ್ದು. ಉಳಿದಂತೆ ಪರ್ಟಿಕ್ಯುಲರ್ ಕೆಲ ಡೀಲ್ಗಳ ಬಗ್ಗೆ ಬಹಳ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಎರಡೂ ದೇಶಗಳು ನಿರ್ಧಾರ ಮಾಡಿದವೆ. ಇದು ಹೇಗೆ ಗೊತ್ತಾಗತ್ತೆ? ಸುಮ್ಮನೆ ಊಹೆ ಮಾಡಿಕೊಂಡು ಹೇಳ್ತಾ ಇರೋದಾ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಹೇಗಿದು ಗೊತ್ತಾಗತ್ತೆ ಕೇಳಿದ್ರೆ, ಪುತಿನ್ ಭಾರತಕ್ಕೆ ಬಂದ್ರಲ್ಲ, ಕೇವಲ ಅವರೊಬ್ಬರೇ ಬಂದಿದ್ದಲ್ಲ, ಅವರ ಜೊತೆಗೆ ಬಹಳ ದೊಡ್ಡ ಒಂದು ನಿಯೋಗ ಬಂದಿತ್ತು. ಇದುವರೆಗೆ ಪುತಿನ್ ಹೊರಗಡೆ ಕರೆದುಕೊಂಡು ಹೋದಂತಹ ಅತಿ ದೊಡ್ಡ ನಿಯೋಗ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 27 ಗಂಟೆಗಳ ಕಾಲ ಇಡೀ ರಷ್ಯಾ ಭಾರತದಲ್ಲಿತ್ತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಗೊತ್ತಾ? ಪುತಿನ್ ಜೊತೆಗೆ ಅಲ್ಲಿನ ಕೃಷಿ ಮಂತ್ರಿ ಬಂದಿದ್ರು, ಆರ್ಥಿಕ ಮಂತ್ರಿ ಬಂದಿದ್ರು, ಟ್ರಾನ್ಸ್ಪೋರ್ಟ್ ಮಂತ್ರಿ ಬಂದಿದ್ರು, ಡಿಫೆನ್ಸ್, ಕಾಮರ್ಸ್, ಹೆಲ್ತ್ ಹೀಗೆ ಅನೇಕ ಮಂತ್ರಿಗಳು ಪುತಿನ್ ಜೊತೆಗೆ ಭೇಟಿ ಕೊಟ್ಟಿದ್ರು. ಇವರಿಷ್ಟು ಮಾತ್ರ ಅಲ್ಲ ಮಿತ್ರರೇ, ಪುತಿನ್ರ ಕ್ರೆಮ್ಲಿನ್ ಇದೆಯಲ್ಲ, ರಷ್ಯಾದ ಹೆಡ್ ಕ್ವಾರ್ಟರ್ ಅಥವಾ ರಷ್ಯಾದ ಪವರ್ ಹೌಸ್ ಅಂತ ನೀವು ಅದನ್ನು ಕರೀಬಹುದು, ಪುತಿನ್ ವಾಸ ಮಾಡುವಂತಹದ್ದಲ್ಲೇ. ಅದರಲ್ಲಿ ತೀರಾ ಇಂಪಾರ್ಟೆಂಟ್ ಆದಂತಹ ಕೆಲ ವ್ಯಕ್ತಿಗಳಿದ್ದಾರೆ. ಪುತಿನ್ ಯಾವ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳಬೇಕು, ಏನು ವ್ಯಾಪಾರ ಮಾಡಬೇಕು, ಇದನ್ನೆಲ್ಲ ನಿರ್ಧಾರ ಮಾಡುವಂತಹದ್ದು, ಪುತಿನ್ಗೆ ಸಲಹೆ ಕೊಡುವಂತಹದ್ದು ಈ ವ್ಯಕ್ತಿಗಳೇ. ಅವರೆಲ್ಲರೂ ಸಹ ಪುತಿನ್ ಜೊತೆಗೆ ಭಾರತಕ್ಕೆ ಬಂದಿದ್ರು. ಯಾರ್ಯಾರು ಅಂತ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ರಾಸ್ನೆಫ್ಟ್, ಇದು ರಷ್ಯಾದ ಸರ್ಕಾರಿ ಆಯಿಲ್ ಕಂಪನಿ. ಇದರ ಮೇಲೆ ಅಮೆರಿಕ ಈಗಾಗಲೇ ನಿರ್ಬಂಧವನ್ನು ವಿಧಿಸಿದೆ. ಆದರೆ ಅದರ ಚೀಫ್ ಭಾರತಕ್ಕೆ ಬಂದಿದ್ರು. ಭಾರತ ಮತ್ತು ರಷ್ಯಾದ ನಡುವೆ ಆಯಿಲ್ ವಿಚಾರದಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನುವಂಥದ್ದು ಈ ರಾಸ್ನೆಫ್ಟ್ನ ಚೀಫಿಗೆ ಗೊತ್ತು, ಭಾರತದ ಪೆಟ್ರೋಲಿಯಂ ಮಿನಿಸ್ಟರ್ಗೆ ಗೊತ್ತು. ಓಪನ್ ಆಗಿ ಯಾವುದೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಹಾಗೆ ವಿಟಿಬಿಯ ಚೀಫ್ ಕೂಡ ಬಂದಿದ್ರು. ಈ ವಿಟಿಬಿ ಅನ್ನುವಂಥದ್ದು ರಷ್ಯಾದ ಒಂಥರ ಸೆಂಟ್ರಲ್ ಬ್ಯಾಂಕ್ ಇದ್ದ ಹಾಗೆ. ಇವರ ಜೊತೆಗೆ ಡಿಜಿಟಲ್ ಪೇಮೆಂಟ್ ಹೆಡ್ ಕೂಡ ಬಂದಿದ್ರು. ಇವ್ರ ಕೆಲಸ ಏನಾಗಿತ್ತು ಕೇಳಿದ್ರೆ, ಭಾರತ ಮತ್ತು ರಷ್ಯಾದ ನಡುವೆ ವ್ಯಾಪಾರ ನಡೀತಾ ಇದೆಯಲ್ಲ, ಪುತಿನ್ ಅವರೇ ಘೋಷಣೆ ಮಾಡದಂತೆ 96% ಪೇಮೆಂಟ್ ಆಗ್ತಾ ಇರುವಂತಹದ್ದು ರೂಪಿ ಮತ್ತು ರೂಬೆಲ್ ನಡುವೆ, ಅಂದ್ರೆ ಲೋಕಲ್ ಕರೆನ್ಸಿಯಲ್ಲಿ. ಇದನ್ನ ಇನ್ನಷ್ಟು ಈಸಿ ಮಾಡೋದಕ್ಕೆ ತೀರ್ಮಾನ ಮಾಡಿ ಇದನ್ನ ಟೋಟಲಿ ಡಿಜಿಟಲೈಸ್ ಮಾಡೋದಕ್ಕೂ ಕೂಡ ನಿರ್ಧಾರ ಮಾಡಲಾಗಿದೆ. ಭಾರತದ ಬ್ಯಾಂಕ್ಗಳು ಮತ್ತು ರಷ್ಯಾದ ಬ್ಯಾಂಕ್ಗಳ ನಡುವೆ ಈ ವ್ಯವಹಾರಗಳು ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಡೀಲ್ಗಳನ್ನು ಮಾಡಿಕೊಳ್ಳೋದಕ್ಕೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬರೋದಕ್ಕೆ ಈ ವಿಟಿಬಿ ಚೀಫ್ ಮತ್ತು ಡಿಜಿಟಲ್ ಬ್ಯಾಂಕಿಂಗ್ನ ಹೆಡ್ ಭಾರತದೊಂದಿಗೆ ಒಪ್ಪಂದ ಮಾಡಿಕೊಂಡು ಹೋಗಿದ್ದಾರೆ. ಹಾಗೆ ರಷ್ಯಾದ ರಾಸ್ಕೋಮಾಸ್ ಡೈರೆಕ್ಟರ್ ಜನರಲ್ ಕೂಡ ಭಾರತಕ್ಕೆ ಬಂದಿದ್ರು. ಈ ರಾಸ್ಕೋಮಾಸ್ ಇದೆಯಲ್ಲ, ಇದು ಭಾರತದ ಇಸ್ರೋ ತರ. ರಷ್ಯಾದ ರಾಸ್ಕೋಮಾಸ್ ಮತ್ತು ಭಾರತದ ಇಸ್ರೋ ನಡುವೆ ಮಹತ್ವದ ಒಡಂಬಡಿಕೆಗಳಾಗಿದೆ. ಆದರೆ ಅದು ಏನು ಎತ್ತ ಅನ್ನೋದನ್ನ ಬಹಿರಂಗಪಡಿಸಿಲ್ಲ ಅಷ್ಟೇ. ಅದನ್ನು ಹೇಗೆ ಘೋಷಣೆ ಮಾಡಲಾಗಿದೆ ಅಂತಂದ್ರೆ, ಸ್ಪೇಸ್ ಸೆಕ್ಟರ್ನಲ್ಲಿ ಎರಡೂ ದೇಶಗಳ ನಡುವೆ ಸಹಕಾರಗಳು ಮುಂದುವರಿಯುತ್ತೆ, ಒಂದಷ್ಟು ಒಪ್ಪಂದಗಳಾಗಿದ್ದಾವೆ ಅಂತ. ಇದರ ಜೊತೆಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿ ರೋಸೋಬೋರಾನ್ ಎಕ್ಸ್ಪೋರ್ಟ್ನ ಸಿಇಒ ಕೂಡ ಭಾರತಕ್ಕೆ ಪ್ರವಾಸ ಕೈಗೊಂಡಿದ್ರು. ರಷ್ಯಾದ Su-57 ವಿಚಾರದಲ್ಲಿ ಏನೇ ನಿರ್ಧಾರ ಕೈಗೊಳ್ಳಬೇಕಾದ್ರೂ ಕೂಡ ಅಥಾರಿಟಿ ಇರುವಂತಹದ್ದು ಇವರಿಗೆ. ಅದನ್ನು ಮಾರಾಟ ಮಾಡಬೇಕಾ, ಟೆಕ್ ಟ್ರಾನ್ಸ್ಫರ್ ಮಾಡಬೇಕಾ, ಜಾಯಿಂಟ್ ಪ್ರೊಡಕ್ಷನ್ ಮಾಡಬೇಕಾ, ಎಲ್ಲವುದನ್ನು ನಿರ್ಧಾರ ಮಾಡುವಂತಹದ್ದು ರೋಸೋಬೋರಾನ್ ಎಕ್ಸ್ಪೋರ್ಟ್ನ ಸಿಇಒ. ಇವರು ಭಾರತಕ್ಕೆ ಬಂದು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಜೊತೆಗೆ CDS ಹಾಗೂ ಬೇರೆ ಬೇರೆ ಸೇನಾ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಡೀಲ್ ಆಗಿರುತ್ತೆ, ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂಡರ್ಸ್ಟ್ಯಾಂಡಿಂಗ್ಗಳು ಆಗಿರಬಹುದು ಅಂತ ನಿಮಗೊಂದು ಅಂದಾಜು ಸಿಕ್ಕಿರಬಹುದು. ಹಾಗೆ ಫೆಡರಲ್ ಸರ್ವಿಸ್ ಫಾರ್ ಮಿಲಿಟರಿ ಟೆಕ್ನಿಕಲ್ ಕೋಆಪರೇಷನ್ ಡೈರೆಕ್ಟರ್ ಇವರು ಕೂಡ ಭಾರತ ಪ್ರವಾಸವನ್ನ ಕೈಗೊಂಡಿದ್ರು. ಇವ್ರು ಯಾರು ಕೇಳಿದ್ರೆ, ಪುತಿನ್ಗೆ ಈ ಡಿಫೆನ್ಸ್ ಎಕ್ಸ್ಪೋರ್ಟ್ನ ಕುರಿತಾಗಿ ಕಂಪ್ಲೀಟ್ ಅಡ್ವೈಸ್ ಮಾಡುವಂಥವ್ರು. ಇನ್ನು ರಷ್ಯಾದ ಡಿಫೆನ್ಸ್ ಮಿನಿಸ್ಟರ್ ಪುತಿನ್ ಬರೋದಕ್ಕೆ ಮುಂಚೆಯೇ ಭಾರತಕ್ಕೆ ಬಂದಿದ್ರು. ಅವರು ನಮ್ಮ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಜೊತೆಗೆ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಆ ಮೀಟಿಂಗ್ನಲ್ಲಿ ಭಾರತದ CDS ಇದ್ರು ಹಾಗೂ ಭಾರತದ 3 ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು. ಅಲ್ಲಿಗೆ ಪುತಿನ್ ಭಾರತಕ್ಕೆ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ತೀರಾ ಮೇಜರ್ ಆದಂತಹ ಕೆಲವೊಂದಷ್ಟು ಡೀಲ್ಗಳಾಗಿದ್ದಾವೆ. ಅದು Su-57 ವಿಚಾರದಲ್ಲೂ ಆಗಿರಬಹುದು ಅಥವಾ S-500 ವಿಚಾರದಲ್ಲೂ ಕೂಡ ಆಗಿರಬಹುದು. ಆದರೆ ಭಾರತ ಅದರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಹೊರ ಜಗತ್ತಿಗೆ ಬಹಿರಂಗಪಡಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಲ್ಲವೂ ಕೂಡ ಗೌಪ್ಯವಾಗಿ ಆದಂತಹ ಅಂಡರ್ಸ್ಟ್ಯಾಂಡಿಂಗ್ಗಳು. ಇದರಲ್ಲೇ ನೀವು ಡೌಟೇ ಇಟ್ಕೋಬೇಡಿ.
ಭಾರತಕ್ಕೆ ಮುಂದೊಂದು ದಿನ Su-57 ಬರುತ್ತೆ ಅಥವಾ ನಮ್ಮಲ್ಲೇ ತಯಾರಾಗುತ್ತೆ. ಇದು ಕೊನೆಯ ಸ್ಟೇಜ್ ನಲ್ಲಿ ಜನರಿಗೆ ಗೊತ್ತಾಗುತ್ತೆ ಅಥವಾ ಹೊರ ಜಗತ್ತಿಗೆ ಗೊತ್ತಾಗುತ್ತೆ. ಇದೆಲ್ಲದರ ಹಿಂದಿನ ಕಾರಣಗಳೇನು, ಯಾಕೋಸ್ಕರವಾಗಿ ಗೌಪ್ಯತೆಯನ್ನು ಮೇಂಟೈನ್ ಮಾಡಲಾಗುತ್ತೆ ಕೇಳಿದ್ರೆ ಮುಖ್ಯವಾಗಿ ಟ್ರಂಪ್ ಕಾರಣದಿಂದಾಗಿ. ನಾನು ಆಗ್ಲೇ ಹೇಳಿದೆ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ನೆಗೋಸಿಯೇಷನ್ ಕೊನೆಯ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಇದನ್ನೆಲ್ಲ ಪಬ್ಲಿಕ್ ಮಾಡಿದ್ದೇ ಆದ್ರೆ, ಅಮೆರಿಕಾಗೆ ಈ ವಿಚಾರ ಗೊತ್ತಾಗಿದ್ದೇ ಆದ್ರೆ, ಒಂದು ವೇಳೆ ಭಾರತ Su-57 ಖರೀದಿಗೆ ಮುಂದಾಗಿದೆ, ಈ ವಿಚಾರ ಘೋಷಣೆ ಆಯಿತು ಅಂತ ಅಂದುಕೊಳ್ಳಿ, ಟ್ರಂಪ್ ತಕ್ಷಣ ತನ್ನ ಟ್ರೂತ್ ಸೋಷಲ್ ನಲ್ಲಿ ಭಾರತ ಮತ್ತು ರಷ್ಯಾದ ವಿರುದ್ಧ 100% ಕಮೆಂಟ್ ಮಾಡ್ತಾರೆ. ಯಾಕೆ ಕೇಳಿದ್ರೆ ಅಮೆರಿಕ ಕೂಡ ತನ್ನ F-35 ಅನ್ನ ಭಾರತಕ್ಕೆ ಮಾರಾಟ ಮಾಡಬೇಕು, ಭಾರತವನ್ನ ಆ ಜಾಲಕ್ಕೆ ಸಿಕ್ಕಾಕ್ಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ Su-57 ಡೀಲ್ ಫೈನಲ್ ಆಯಿತು ಅಂತಂದ್ರೆ ಟ್ರಂಪ್ ಸುಮ್ಮನೆ ಇರ್ತಾರಾ? ಹೀಗಾಗಿ ಭಾರತ ಮತ್ತು ರಷ್ಯಾ ಸಾಕಷ್ಟು ಗೌಪ್ಯತೆಯನ್ನು ಮೇಂಟೈನ್ ಮಾಡ್ತಾ ಇದ್ದಾವೆ. ಮಿತ್ರರೇ, ಈ ಹಿಂದೆ ಚೈನಾ ಇದನ್ನು ಅನುಸರಿಸ್ತಾ ಇತ್ತು. ಚೈನಾ ಏನೇನು ಡೀಲ್ ಮಾಡ್ಕೊಳ್ತಾ ಇತ್ತು, ಏನೇನು ವ್ಯಾಪಾರ ಆಗ್ತಾ ಇತ್ತು, ತನ್ನ ಮಿಲಿಟರಿಯನ್ನು ಯಾವ ರೀತಿಯಲ್ಲಿ ಅಪ್ಗ್ರೇಡ್ ಮಾಡಿದೆ, ಯಾವ ವಿಚಾರವೂ ಕೂಡ ಹೊರ ಜಗತ್ತಿಗೆ ಗೊತ್ತಾಗ್ತಾನೆ ಇರಲಿಲ್ಲ, ಈಗಲೂ ಕೂಡ ಗೊತ್ತಾಗೋದಿಲ್ಲ. ಆದರೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಅಷ್ಟೆಲ್ಲಾ ಮಟ್ಟಿಗೆ ಗೌಪ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಗೌಪ್ಯತೆ ನಮ್ಮ ರಾಜಕಾರಣಿಗಳಿಗೆ ಇಷ್ಟ ಆಗೋದು ಕೂಡ ಇಲ್ಲ. ಏನೋ ಒಂದು ಡೀಲ್ ಆಯಿತು ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಅವರು ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಯಾಕೆ ಕೇಳಿದ್ರೆ ರಾಜಕಾರಣವನ್ನು ಮಾಡೋದಕ್ಕೆ ಜನಪ್ರಿಯತೆ ಬೇಕಲ್ವಾ? ಆದರೆ ನಾವು ಜನಪ್ರಿಯತೆಯನ್ನು ಗಳಿಸೋದಕ್ಕೆ, ಮೀಡಿಯಾ ಅಟೆನ್ಷನ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಬೇರೆ ತಂತ್ರಗಳನ್ನು ಮಾಡ್ತೀವಿ. ಈ ಇಂಪಾರ್ಟೆಂಟ್ ವಿಚಾರಗಳಲ್ಲಿ ನಾವು ಗೌಪ್ಯತೆಯನ್ನು ಕಾಪಾಡ್ಕೊಳ್ತೀವಿ. ಅಂತಿಮವಾಗಿ ಜನರಿಗೆ ಗೊತ್ತಾಗೇ ಆಗುತ್ತಲ್ವಾ, Su-57 S-500 ಯಾವುದರ ಡೀಲ್ ಆಗಿದೆ ಅಂತ ಇನ್ನೊಂದೆರಡು ವರ್ಷ ಹೋದ ಮೇಲೆ ಜನರಿಗೆ ತಿಳಿಯುತ್ತೆ. ಅಲ್ಲಿಯವರೆಗೂ ಕೂಡ ಸ್ಟ್ರಾಟಜಿಕ್ ಉದ್ದೇಶದಿಂದ ಇದನ್ನು ಬಹಿರಂಗಪಡಿಸೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಭಾರತ ಸರ್ಕಾರ ಬಂದಂತೆ ಕಾಣ್ತಾ ಇದೆ. ಮಿತ್ರರೇ, ನಾನೀಗೇನು ಕೆಲವೊಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳದ್ನಲ್ಲ, ಇದನ್ನು ಇಷ್ಟೇ ಹೇಳಿದ್ರೆ ನಿಮಗೆ ಅಷ್ಟಾಗಿ ನಂಬಿಕೆ ಬರಲಿಕ್ಕಿಲ್ಲ. ಪುತಿನ್ ಭಾರತಕ್ಕೆ ಬರೋದಕ್ಕೆ ಮುಂಚೆಯೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೆಲ್ಲ ವಿಚಾರವೂ ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಇದರ ಮೇಲೆ ನಂಬಿಕೆ ಬರುತ್ತೆ. ಹೌದು, ಭಾರತ ಮತ್ತು ರಷ್ಯಾದ ನಡುವೆ ಸೈಲೆಂಟ್ ಆಗಿ ಏನೋ ನಡೆದು ಹೋಗಿದೆ ಅಂತ. ಅದೇನು ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಕೇಳಿ. ಪುತಿನ್ ಭಾರತಕ್ಕೆ ಬರೋದಕ್ಕೆ ಒಂದು ದಿನ ಮುಂಚೆ ಭಾರತದ ಇಂಡಿಯಾ ಟುಡೇ ಸುದ್ದಿವಾಹಿನಿಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಜರ್ನಲಿಸ್ಟ್ಗಳಾದಂತಹ ಗೀತಾ ಮೋಹನ್ ಮತ್ತು ಅಂಜನಾ ಓಂ ಕಶ್ಯಪ್ ಪುತಿನ್ರ ಒಂದು ಇಂಟರ್ವ್ಯೂ ಅನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅಂಜನಾ ಓಂ ಕಶ್ಯಪ್ ನೇರವಾಗಿ ಪುತಿನ್ಗೆ ಒಂದು ಪ್ರಶ್ನೆ ಕೇಳಿದ್ರು. ಅದು ಯಾವುದಕ್ಕೆ ಕುರಿತಾಗಿ ಅಂತಂದ್ರೆ S-400, S-500 ಮತ್ತು Su-57 ವಿಚಾರವಾಗಿ. ಯಾವಾಗ ಈ ವ್ಯಾಪಾರದ ಡೀಲ್ ಆಗತ್ತೆ, ನೀವು ಯಾವಾಗ ಭಾರತಕ್ಕೆ ಕೊಡ್ತೀರಿ ಎನ್ನುವ ಅರ್ಥದಲ್ಲಿ ಅವರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಪುತಿನ್ ಎಂತಹ ಉತ್ತರ ಕೊಟ್ಟಿದ್ರು ಗೊತ್ತಾ? ಪುತಿನ್ ಏನು ಹೇಳಿದಾರೋ ಅದನ್ನು ಎಕ್ಸಾಕ್ಟ್ ಆಗಿ ಕೋಟ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಇದು ನಾವು ಕೊಟ್ವಿ, ಭಾರತದವರು ತೆಗೆದುಕೊಂಡ್ರು, ಆ ರೀತಿಯಾದಂತಹ ವ್ಯಾಪಾರ ಅಲ್ಲ. ಭಾರತ ನಮಗೆ ಅತ್ಯಂತ ವಿಶ್ವಾಸಾರ್ಹವಾದಂತಹ ನಂಬಿಕಸ್ಥ ಪಾಲುದಾರ. ನಾವು ಕೇವಲ ವೆಪನ್ಗಳ ವ್ಯಾಪಾರವನ್ನ ಮಾಡೋದಿಲ್ಲ, ಭಾರತ ಕೇವಲ ಅದನ್ನ ಬೈ ಮಾಡೋದಿಲ್ಲ. ಇದು ಡಿಫರೆಂಟ್ ಲೆವೆಲ್ನಲ್ಲಿ ನಡೆಯುತ್ತೆ. ಭಾರತ ಮತ್ತು ರಷ್ಯಾದ ನಡುವೆ ಬೇರೆಯದೇ ಆದಂತಹ ಕ್ವಾಲಿಟಿ ರಿಲೇಶನ್ಶಿಪ್ ಇದೆ. ನಾವು ಅದಕ್ಕೆ ಭಾರಿ ಬೆಲೆ ಕೊಡ್ತೀವಿ, ಭಾರತವೂ ಕೂಡ ಅಷ್ಟೇ ಬೆಲೆಯನ್ನು ಕೊಡುತ್ತೆ. ನಾವು ಭಾರತಕ್ಕೆ ಟೆಕ್ನಾಲಜಿಯನ್ನು ಸೇಲ್ ಮಾಡಲ್ಲ, ಬದಲಾಗಿ ಶೇರ್ ಮಾಡ್ತೀವಿ. ಇದನ್ನ ನೀವು ವಿಶ್ವದಲ್ಲಿ ಅಪರೂಪ ಎಂಬಂತೆ ಅಪರೂಪದಲ್ಲಿ ನೋಡಬಹುದು. ಈ ರೀತಿಯಾದಂತಹ ವ್ಯವಹಾರ ಏನನ್ನ ಶೋ ಮಾಡುತ್ತೆ ಅಂತಂದ್ರೆ ಎರಡು ದೇಶಗಳು ಯಾವ ಮಟ್ಟದ ನಂಬಿಕೆಯನ್ನ ಇಟ್ಕೊಂಡಿದ್ದಾವೆ ಅನ್ನೋದನ್ನ ತೋರಿಸುತ್ತೆ. ನೇವಿ, ರಾಕೆಟ್, ಮಿಸೈಲ್ ಬಿಲ್ಡಿಂಗ್, ಏರ್ಕ್ರಾಫ್ಟ್ ಇಂಜಿನಿಯರಿಂಗ್ ಎಲ್ಲ ವಿಚಾರದಲ್ಲೂ ಕೂಡ ಭಾರತ ಮತ್ತು ರಷ್ಯಾದ ನಡುವೆ ಆ ರೀತಿಯಾದಂತಹ ಒಂದು ಡಿಫರೆಂಟ್ ಲೆವೆಲ್ನ ಸಂಬಂಧ ಇದೆ. ಈಗಾಗಲೇ ಭಾರತ ಮತ್ತು ರಷ್ಯಾ ಸೇರ್ಕೊಂಡು ಬ್ರಹ್ಮೋಸ್ ಅನ್ನ ಅಭಿವೃದ್ಧಿಪಡಿಸಿದಾವೆ. ರಷ್ಯಾದ T-90 ಟ್ಯಾಂಕ್ ಅನ್ನ ಭಾರತ ಪ್ರೊಡಕ್ಷನ್ ಮಾಡ್ತಾ ಇದೆ. ಇದು ವಿಶ್ವದಲ್ಲೇ ಅತ್ಯಂತ ಕ್ವಾಲಿಟಿ ಟ್ಯಾಂಕ್ ಇವತ್ತು ಭಾರತ ಪ್ರೊಡಕ್ಷನ್ ಮಾಡುತ್ತೆ. ನಮ್ಮ ಬೇರೆ ಬೇರೆ ಜೆಟ್ಗಳು ಇವತ್ತು ಭಾರತದಲ್ಲೇ ತಯಾರಾಗ್ತಾ ಇದೆ. ಭಾರತದ ಸೇನೆ ಅದನ್ನು ಬಳಸ್ತಾ ಇದೆ. ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸ ಮಾಡ್ತೀವಿ. ಜೊತೆಗೆ ನಮ್ಮ ಮಿಲಿಟರಿಯ ನಡುವೆಯೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದೇನು ಕೇಳಿದ್ರೆ ಭಾರತದ ಮಿಲಿಟರಿ ತನ್ನ ಅನುಭವವನ್ನ ನಮ್ಮ ಜೊತೆಗೆ ಶೇರ್ ಮಾಡುತ್ತೆ, ನಮ್ಮ ಅನುಭವಗಳನ್ನ ಅವ್ರ ಜೊತೆಗೆ ಶೇರ್ ಮಾಡ್ತೀವಿ. ಇದರಿಂದ ನಮ್ಮ ವೆಪನರಿ ಸಿಸ್ಟಮ್ ಅನ್ನ ಆಗಾಗ ಅಪ್ಗ್ರೇಡ್ ಮಾಡ್ತೀವಿ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಉಪಕರಣಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ವು, ಯಾವ ರೀತಿಯಾಗಿ ಕೆಲಸ ಮಾಡಿದ್ವು, ಇದೆಲ್ಲದರ ಮಾಹಿತಿಯೂ ಕೂಡ ಶೇರ್ ಆಗುತ್ತೆ. ಇದೆಲ್ಲದೂ ಕೂಡ ಎರಡು ದೇಶಗಳ ನಡುವೆ ಡಿಫರೆಂಟ್ ಲೆವೆಲ್ ನಲ್ಲೇ ನಡೆಯುತ್ತೆ. ಇದು ಕೇವಲ ವ್ಯಾಪಾರ ಮಾತ್ರ ಅಲ್ಲ ಅಂತ ಪುತಿನ್ ನೇರವಾಗಿ ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ರು. ಮಿತ್ರರೇ, ಈಗೇನು ನಾನು ಕೋಟ್ ಮಾಡದ್ನಲ್ಲ, ಅದರಲ್ಲಿ ಒಂದೇ ಒಂದು ಪದವೂ ಕೂಡ ನನ್ನದಲ್ಲ, ಎಲ್ಲವೂ ಕೂಡ ಪುತಿನ್ನೇ ಹೇಳಿರೋದು. ಅವ್ರೇನು ಕನ್ವೆ ಮಾಡಿದ್ರು ಅಂತಂದ್ರೆ ಈ Su-57, S-500 ಇದೆಲ್ಲವೂ ಕೂಡ ನೀವು ಅಂದುಕೊಂಡಂತೆ ವ್ಯಾಪಾರ ಆಗೋದಲ್ಲ, ಅದೆಲ್ಲ ಡಿಫರೆಂಟ್ ಲೆವೆಲ್ನಲ್ಲಿ ನಡೆಯುತ್ತೆ. ನೀವು ಅದನ್ನು ಯೋಚಿಸೋದಕ್ಕೂ ಸಾಧ್ಯ ಇಲ್ಲ. ಈ ಮೀಡಿಯಾಗಳಲ್ಲಿ ವಿಶ್ಲೇಷಣೆ ಆಗ್ತಿರುವಂತೆ ಅಲ್ಲೆಲ್ಲ ಡೀಲ್ ನಡೆಯಲ್ಲ.
ಡಿಫರೆಂಟ್ ಲೆವೆಲ್ನಲ್ಲಿ ನಡೆಯುತ್ತೆ ಅನ್ನುವಂಥ ಸಂದೇಶವನ್ನ ಭಾರತಕ್ಕೆ ಬರುವ ಮುನ್ನವೇ ಪುತಿನ್ ಕೊಟ್ಟಿದ್ರು. ಹೀಗಾಗಿ ಪುತಿನ್ ಭೇಟಿಯ ಸಂದರ್ಭದಲ್ಲಿ ಕೇವಲ ಡಿಫೆನ್ಸ್, ಅಗ್ರಿಕಲ್ಚರ್, ಫಿನಾನ್ಸ್, ಸ್ಪೇಸ್, ಟ್ರೇಡ್ ಹೀಗೆ ಮೈನ್ ಸೆಕ್ಟರ್ಗಳನ್ನಷ್ಟೇ ಪ್ರಸ್ತಾಪ ಮಾಡಲಾಗಿದೆಯೇ ಹೊರತು ಅದರ ಒಳಗಡೆ ಯಾವ್ಯಾವ ಡೀಲ್ ಆಗಿದೆ ಅನ್ನೋದನ್ನ ಘೋಷಣೆ ಮಾಡಿಲ್ಲ. ಅದರ ವಿಚಾರದಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಾಗ್ತಾ ಇದೆ. ಇದು ಪಾಶ್ಚಿಮಾತ್ಯರನ್ನು ಎದುರಿಸೋದಕ್ಕೆ ಭಾರತ ಮತ್ತು ರಷ್ಯಾದ ಹೊಸ ತಂತ್ರ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.